ಹಲೋ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈಗಾಗಲೇ ನಿಮಗೆ ಕೆಇ ಅವರು DCT 2025 ಕೀ ಆನ್ಸರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಈಗ ರಿಲೀಸ್ ಆಗಿರುವಂತ ಕೀ ಆನ್ಸರ್ಸ್ ಗಳಲ್ಲಿ ಯಾವ್ದಾದ್ರು ಆನ್ಸರ್ಸ್ ಗಳನ್ನ ನೀವು ಆಬ್ಜೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಆಬ್ಜೆಕ್ಟ್ ಇಟ್ ಥ್ರೂ ದ ಕೆಇ ವೆಬ್ಸೈಟ್. ಯಾವ ರೀತಿ ಆಬ್ಜೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸುವಂತ ವಿಡಿಯೋ ಇದಾಗಿದೆ. ದಿಸ್ ಈಸ್ ರೂಪಶ್ರೀ ಫ್ರಮ್ TGI ಅಕಾಡೆಮಿ. ಸೊ ನೀವು ಕೆಇ ವೆಬ್ಸೈಟ್ಗೆ ಹೋಗ್ಬೇಕು. ಕೆಇ ವೆಬ್ಸೈಟ್ ಅಲ್ಲಿ ನಾವು ಪ್ರವೇಶ DCT 2025. ಸೊ ಇಲ್ಲಿ ಮೆನ್ಷನ್ ಇದೆ ನೋಡ್ರಿ, ಆಕ್ಷೇಪಣೆ ಸಲ್ಲಿಕೆ ಲಿಂಕ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಹೋದ್ರೆ ಇಲ್ಲಿ ಕಾಣಿಸುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್. ಸೊ ಇಲ್ಲಿ ಕೊಟ್ಟಿರುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಈ ರೀತಿಯ ಆಬ್ಜೆಕ್ಷನ್ ಲಿಂಕ್ ಓಪನ್ ಆಗುತ್ತೆ. ಸೊ ನಿಮ್ ಡೀಟೇಲ್ಸ್ ಆಸ್ ಯೂಶುವಲ್ ನಿಮಗೆ ಬಂದಿರುತ್ತೆ. ಸೊ ಅದಾದ ನಂತರ ನಿಮ್ ಇಮೇಲ್ ID ಯಾವುದು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೀವು ಇಲ್ಲಿ DCT 2025 ಸ್ಪೆಸಿಫಿಕ್ ಪೇಪರ್ ಯಾವುದು ಅಂತ ಸೆಲೆಕ್ಷನ್ ಮಾಡಿ, ಅದಾದ್ಮೇಲೆ ನೀವು ಯಾವ ವರ್ಷನ್ ಗೆ ನೀವು ಆಬ್ಜೆಕ್ಟ್ ಮಾಡ್ತಾ ಇದ್ದೀರಾ ಆ ವರ್ಷನ್ ಕೋಡ್ ನ ಮೆನ್ಷನ್ ಮಾಡಬೇಕು. ಸೊ ಅದಾದ ನಂತರ ನಿಮ್ಗೆ ಇಲ್ಲಿ ಕ್ವೆಶನ್ ನಂಬರ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ವರ್ಷನ್ಸ್ ಈಗ ಪ್ರತಿ ವರ್ಷನ್ಸ್ ಗಳಲ್ಲೂ ಕ್ವೆಶನ್ಸ್ ಬೇರೆ ಬೇರೆನೆ ಆಗಿರ್ತದೆ. ಸೊ ನಾನು ಇಲ್ಲಿ ಎಕ್ಸಾಂಪಲ್ಸ್ ಗೆ ಮಾತ್ರ ತಗೊಂಡಿರೋದು ಕ್ವೆಶನ್ ನಂಬರ್ 1 ಅಂತ ತಗೊಂಡಿದ್ದೀನಿ. ಅವ್ರು ಕೆಇ ಅವ್ರು ರಿಲೀಸ್ ಮಾಡಿರೋ ಆನ್ಸರ್ ಎ. ದಿಸ್ ಇಸ್ ಆಕ್ಚುಲಿ ಕರೆಕ್ಟ್ ಆನ್ಸರ್. ಇದರಲ್ಲಿ ಯಾವುದೇ ರೀತಿ ಆಬ್ಜೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಫಾರ್ ದ ಎಕ್ಸಾಂಪಲ್, ನೀವೇನಾದ್ರೂ ಇದಕ್ಕೆ ಬಿ ಅಂತ ಹೇಳೋದಾದ್ರೆ, ನೀವು ಇವ್ರು ಕೆಇ ಅವ್ರು ಕೊಟ್ಟಿರೋದು ಎ ಆನ್ಸರ್, ನಿಮ್ ಆನ್ಸರ್ ಬಿ ಇಸ್ ನಥಿಂಗ್ ಬಟ್ 2 ಅಂತ ಹೇಳೋದಾದ್ರೆ ನೀವು ರೀಸನ್ಸ್ ನ ಇಲ್ಲಿ ಬರೀಬೇಕು. ಶಾರ್ಟ್ ಆಗಿತ್ತು ಅಂತಂದ್ರೆ ಇನ್ಫಾರ್ಮೇಶನ್, ನೀವು ರೀಸನ್ಸ್ ನ ಇಲ್ಲಿ ಬರೀಬೇಕು. ಇನ್ ಕೇಸ್ ನಿಮ್ಗೆ ಅದಕ್ಕೆ ತುಂಬಾ ಕ್ಲಾರಿಫಿಕೇಶನ್ ಕೊಡಬೇಕು, ನೀವೇನಾದ್ರೂ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಅದಕ್ಕೆ ಒಂದು ಫಾರ್ಮುಲಾಗಳು ಬರೀಬೇಕು. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ನಿಮಗೆ ಬರೀಲಿಕ್ಕೆ ಹೋದ್ರೆ ಸ್ಟೆಪ್ಸ್ ಗಳು ಬರೆಯೋದಕ್ಕೆ ಸರಿ ಹೋಗಲ್ಲ. ಸೊ ಹಾಗಾಗಿ ನಿಮಗೆ ಟೈಪ್ ಮಾಡ್ಲಿಕ್ಕೆ ಕಂಫರ್ಟಬಲ್ ಆಗದೆ ಇದ್ದಾಗ ನೀವು ಫೈಲ್ ಅನ್ನ ರೆಡಿ ಮಾಡ್ಕೋಬೇಕು. ಏನೇನ್ ಇರಬೇಕು? ಫಸ್ಟ್ ನಿಮ್ಮ ವರ್ಷನ್ ಕೋಡ್ ಇರಬೇಕು, ಕ್ವೆಶನ್ ನಂಬರ್ ಇರಬೇಕು. ಸೊ ಅದಾದ ನಂತರ ಅವ್ರು ಕೊಟ್ಟಿರೋ ಆನ್ಸರ್ಸ್ ಏನು ಅಂತ ಹೇಳಬೇಕು. ಈಗ ನಿಮ್ಮ ಕೀ ಆನ್ಸರ್ 4 ಆಬ್ಜೆಕ್ಟಿವ್ ಆನ್ಸರ್ ಏನು ಅನ್ನೋದು ಹೇಳ್ಬೇಕು. ಅದಾದ್ಮೇಲೆ ರೀಸನ್ ಅನ್ನ ನೀವು ಬರ್ದಾದ್ರೂ ಹಾಕ್ಬಹುದು, ಬರ್ದು ಫೋಟೋ ತೆಗೆದು ಅದನ್ನ ನೀವು ವರ್ಡ್ ಅಲ್ಲಿ ಪೇಸ್ಟ್ ಆದ್ರೂ ಮಾಡಬಹುದು. ಅದರ್ವೈಸ್ ನೀವೇನಾದ್ರೂ ಡಯಾಗ್ರಾಮ್, ಟೋಟಲಿ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಅದು ಕಂಪ್ಲೀಟ್ ನಿಮ್ಮ ರೀಸನ್ಸ್ ನ ಮಾಡಿ ಅದನ್ನ ಒಂದು PDF ಕನ್ವರ್ಟ್ ಮಾಡಬೇಕು. ಆ ರೀತಿಯ PDF ನ ನೀವು ಇಲ್ಲಿ ಹೋಗಿ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿ ಆ ಫೈಲ್ ನ ಅಪ್ಲೋಡ್ ಮಾಡಿ, ಅಪ್ಲೋಡ್ ಆದ ನಂತರ ರೈಸ್ ಆಬ್ಜೆಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ರೆ ಅವಾಗ ನಿಮ್ಮ ಆಬ್ಜೆಕ್ಷನ್ಸ್ ಕೆಇ ಅವ್ರಿಗೆ ರೀಚ್ ಆಗುತ್ತೆ. ಸೊ ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಇರೋದು 6th ಜೂನ್ ವರೆಗೂ ಟೈಮ್ ಇದೆ. 31st ಆಫ್ ಮೇ ನಿಮ್ಮ ಎಕ್ಸಾಮ್ಸ್ ಆಯ್ತು. ವಿತ್ ಇನ್ 4 ಡೇಸ್ 4th ಜೂನ್ ಅಲ್ಲೇ ನಿಮ್ಗೆ ಕೀ ಆನ್ಸರ್ಸ್ ನ ರಿಲೀಸ್ ಮಾಡಿದ್ದಾರೆ. 6th ಜೂನ್ 2 ಡೇಸ್ ಟೈಮ್ ಕೊಟ್ಟಿದ್ದಾರೆ ಆಬ್ಜೆಕ್ಟ್ ಮಾಡ್ಲಿಕ್ಕೆ. ಯಾರು ಒಬ್ರು ಇಬ್ರು ಆಬ್ಜೆಕ್ಟ್ ಮಾಡಿದ್ರೆ ಅದರದ ಎಫೆಕ್ಟಿಗಿನ ಯಾವ್ದಾದ್ರು ಆನ್ಸರ್ಸ್ ಗಳು ರಾಂಗ್ ಇದ್ದಲ್ಲಿ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಬ್ಜೆಕ್ಟ್ ಮಾಡಿದ್ರೆ ಅವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಪ್ರೊವೈಡ್ ಮಾಡುವಂತದ್ದಾಗಿರ್ಬೋದು. ಅದರ್ವೈಸ್ ನಿಮ್ಮ ಕೀ ಆನ್ಸರ್ಸ್ ನ ಚೇಂಜ್ ಮಾಡಿ ಅಪ್ಡೇಟೆಡ್ ಕೀ ಆನ್ಸರ್ಸ್ ನ ಕೆಇ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಬಹುದು. ಹಾಗಾಗಿ ಆದಷ್ಟು ಎಲ್ಲಾ ಸ್ಟೂಡೆಂಟ್ಸ್ ರಾಂಗ್ ಇದ್ರೆ ಮಾತ್ರ ಆಬ್ಜೆಕ್ಟ್ ಮಾಡಬೇಕು. ಸಪೋಸ್ ಸರಿ ಇದ್ದು ನೀವು ನಿಮ್ಮ ಆಬ್ಜೆಕ್ಷನ್ಸ್ ಗಳು ರಾಂಗ್ ಇದ್ರೆ ಅವಾಗ ಇದು ಯಾವುದೇ ರೀತಿ ಆಬ್ಜೆಕ್ಷನ್ಸ್ ಗಳು ಕನ್ಸಿಡರೇಷನ್ಸ್ ಬರೋದಿಲ್ಲ ಸ್ಟೂಡೆಂಟ್ಸ್. ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ವಿ ಆರ್ ಪ್ರೊವೈಡಿಂಗ್ ಬೋತ್ ಆನ್ಲೈನ್ ಆಫ್ಲೈನ್ ಕೋಚಿಂಗ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಅಲಾಂಗ್ ವಿತ್ ರೆಕಾರ್ಡಿಂಗ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ನಮ್ದೇ ಆದ TGI ಅಕಾಡೆಮಿ ಆಪ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂಟಿಲ್ DCT ಎಕ್ಸಾಮಿನೇಷನ್ ವರ್ಗುನು ಎವ್ರಿ ವೀಕೆಂಡ್ ಅಲ್ಲಿ ಕೂಡ ಟೆಸ್ಟ್ ಗಳಿರುತ್ತೆ. ಎಕ್ಸಾಮ್ಸ್ ನಿಯರ್ ಬಂದಾಗ ಎವ್ರಿ ಡೇ ಟೆಸ್ಟ್ ಗಳು. ಲಾಸ್ಟ್ 1 or 2 ವೀಕ್ಸ್ ಇರುವಾಗ ಪ್ರತಿದಿನ 3 ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸ ಇಯರ್, ದ ನ್ಯೂ ಇಯರ್ 2026 ಬ್ಯಾಚ್ ಅಡ್ಮಿಷನ್ಸ್ ಗಳು ಓಪನ್ ಇದೆ. ಇಂಟ್ರೆಸ್ಟೆಡ್ ಇರೋ ಸ್ಟೂಡೆಂಟ್ಸ್ ನೀವು ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಆದಷ್ಟು ನಿಮ್ಮ ಜೂನಿಯರ್ಸ್ ಗಳಿಗೆ ರೆಫರ್ TGI ಅಕಾಡೆಮಿ. ದಿಸ್ ಈಸ್ ರೂಪಶ್ರೀ ಫ್ರಮ್ TGI ಅಕಾಡೆಮಿ.